CCL ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಕಾಲಿ ಪೆಟ್ಟಾಗಿದ್ರು ಕೂಡ 3 ಮ್ಯಾಚ್ ಅಲ್ಲಿ ಆಡಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಈಗ ಫಿನಾಲೆಗೆ ಇನ್ನೊಂದು ಹೆಜ್ಜೆ ಮಾತ್ರ ಪೆಂಡಿಂಗ್ ಇರುವಂತದ್ದು. ಎಷ್ಟು ಖುಷಿ ಆಗ್ತಿದೆ ಅಂತ. ಇದು ಪ್ರತಿ ವರ್ಷನೂ ನಾವು ಲೀಗ್ ಮ್ಯಾಚಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ ಗೆದ್ದಿರ್ತೀವಿ. ಈ ನಾಕ್ಔಟ್ಸ್ ಅಲ್ಲೇ ತೊಂದರೆ ಅದು. ಈ ಸರಿ ಟೀಮ್ಗೆ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಈ ಸರಿ. ಅದು ಚೆನ್ನೈನ ಕೊಯಂಬತ್ತೂರ್ ತಮಿಳ್ನಾಡಲ್ಲೇ ಸೋಲಿಸ್ಬೇಕು ಅನ್ನೋದೊಂದು ಅದು ಚೆನ್ನಾಗಿರುತ್ತಲ್ವಾ. ಅವ್ರ ನಾಡಿಗೆ ಹೋಗಿ ಸೊ ಅವ್ರು ಲಾಸ್ಟ್ ಟೈಮ್ ನಮಗೆ ಮೈಸೂರಲ್ಲಿ ಸೋಲ್ಸಿದ್ರು. ಸೊ ಈ ಸರಿ ಅದೊಂದು ಒಂಥರ ರಿವೆಂಜ್ ತರ ತಗೋಬೇಕು ಅಂತ ಆಸೆ ಇದೆ. ಸಕ್ಸಸ್ಫುಲ್ ಆಗುತ್ತೆ ಅಂತ ನನಗೆ 100% ಭರವಸೆ ಇದೆ. ಎಲ್ಲಿ ನೋಡಿದ್ರು ಕನ್ನಡದ ಒಂದು ಅರಿಶಿನ ಕುಂಕುಮ ಒಂದು ಚಿಹ್ನೆಗಳೇ ನಮ್ಗೆ ಸಾಕ್ಷಿ ಆಗ್ತಾ ಇದೆ. ಸುದೀಪ್ ಸರ್ ಕೈಯಲ್ಲಾಗಿರ್ಬೋದು, ಮೊನ್ನೆ ಬ್ಲೌಟ್ ಕೂಡ ಹಾರಿಸಿರುವಂತದ್ದು ಅವ್ರ ನಾಡಲ್ಲಿ. ಈಗ ಅವ್ರು ಸೋಲ್ಸ್ಬೇಕು ಅಂತಂದ್ರೆ ಮೊನ್ನೆ ಸುದೀಪ್ ಸರ್ ಕೂಡ ಅಲ್ಲೇನೆ ಕೂಡ ಒಂದು ಕನ್ನಡದ ಬಾವುಟವನ್ನ ಹಾರಿಸಿದ್ದು ಎಷ್ಟು ಹೆಮ್ಮೆ ಆಗುತ್ತೆ. ಓ, ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ. ಒಂದೇನಿದೆ ಅರ್ಶಿನ ಕುಂಕುಮ ನಮ್ಮ ಬಾವುಟದ ಕಲರ್, ಅದನ್ನ ಎಲ್ಲಿ ನೋಡಿದ್ರು ಖುಷಿ ಅನ್ಸುತ್ತೆ. ಅದು ಕೆಲವೊಂದ್ಸರಿ ದುಬೈ ಬುರ್ಜ್ ಖಲೀಫಾಲಿ ಇದಿತ್ತು, ಲಾಂಚ್ ಆಗಿತ್ತು ವಿಕ್ರಾಂತ್ ರೋಣ ಟೈಮಲ್ಲಿ. ಅದೇ ರೀತಿ ಎಷ್ಟೊಂದ್ ಕಡೆ ನ್ಯೂಯಾರ್ಕ್ ಅಲ್ಲಿ ಎಲ್ಲೆಲ್ಲೋ ಡಿಸ್ಪ್ಲೇ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಈ ಕೊಯಂಬತ್ತೂರಲ್ಲಿ ನೆಕ್ಸ್ಟ್ ಫಿನಾಲೆ ಗೆದ್ದು ಇನ್ನೂ ಜೋರಾಗಿ ಹಾರಿಸ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಎಸ್, ಈಗ ಪಾಪಣ್ಣಸ್ ಬಿರಿಯಾನಿಯಲ್ಲಿ ಏನೆಲ್ಲ ವೆರೈಟಿ ಆಫ್ ಫುಡ್ ನ ಟೇಸ್ಟ್ ಮಾಡಬಹುದು ಅಭಿಮಾನಿಗಳು? ಈಗ ನೋಡಿ, ಇಲ್ಲೇ ಮುದ್ದೆ ಇದೆ, ಇದು ಬೋಟಿ ಗೊಜ್ಜಿದೆ, ಕುರ್ಮಾ ಇದೆ ಅಂಡ್ ಕೀಮಾ ಇದೆ. ಇದು ಜಸ್ಟ್ ಸ್ಯಾಂಪಲ್. ಇದು ಬಿಟ್ಟು ಮಟನ್ ಚಿಕನ್ ಬಿರಿಯಾನೀಸ್ ಇರುತ್ತೆ, ಅದ್ರಲ್ಲಿ ತುಂಬಾ ಟೇಸ್ಟಿ ಆಗಿದೆ. ಅಂಡ್ ಈ ದೋಸೆ ಇಡ್ಲಿ ಬ್ರೇಕ್ಫಾಸ್ಟ್ಗೆ ಫ್ರೆಶ್ ಆಗಿರುತ್ತೆ ಎಲ್ಲ. ಅಂಡ್ ಇವ್ರು ಅಮೇಸಿಂಗ್ ಆಗಿ ಚಟ್ನಿನೂ ಮಾಡ್ತಾರೆ. ಆ ಚಟ್ನಿ ಟೇಸ್ಟು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ವೆಜ್ ಅಂತ ಬಂದಾಗ. ಹಾಗೆ ವೆಜಿಟೇರಿಯನ್ಸ್ಗೆ ಗೀ ರೈಸು, ಜೀರಾ ರೈಸು, ಪಲಾವ್ ಎಲ್ಲ ಇರುತ್ತೆ. ಅಂಡ್ ಇನ್ನು ತುಂಬಾ ಇದೆ ವೆರೈಟೀಸ್, ಅದು ನೇಮ್ಸ್ಗಳನ್ನ ನೋಡಿಲ್ಲ. ಈ ಕಬಾಬ್ ಇರ್ಬೋದು, ಲಾಲಿಪಾಪ್ ಇರ್ಬೋದು, ಎಲ್ಲ ಇದೆ. ಅಂಡ್ ಪಕ್ಕ ಹೇಗೆ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಅವ್ರು ಬಂದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅಂಡ್ ಎಲ್ಲರೂ ಮಾಡ್ಬೋದು, ಎಲ್ಲರೂ ತಿನ್ಬೋದು ಇಲ್ಲಿ. ಯಾಕಂದ್ರೆ ಇಲ್ಲಿ 99 ರುಪೀಸ್ ಬಿರಿಯಾನಿ ಬಿಟ್ಟಿದೀವಿ. ಈಗ IPL ಮುಗಿಯೋ ತನಕ ಇರುತ್ತೆ ಇದು ಆಫರ್. CCL ಇಂದ ಶುರುವಾಗಿ IPL ಮುಗಿಯೋ ತನಕ ಇರುತ್ತೆ. ಸೊ ಎಲ್ಲರೂ ಬಂದು, ನೀವು ಎಲ್ಲಾ ಕಡೆ ನಾನು ನೋಡಿ 240, 250, 300 ಎಲ್ಲ ಇದೆ ಬಿರಿಯಾನಿ. ಕೆಲವು ಕಡೆ 500 ಯಾವ್ದಾದ್ರು ಹೋಟೆಲ್ಸ್ ಅಲ್ಲಿ, ದೊಡ್ಡ ದೊಡ್ಡ ಹೋಟ್ಲಲ್ಲಿ 99 ರುಪೀಸ್ಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ಬೋದು ಅಂತ ಒಂದು ಎಲ್ಲರೂ ಬಂದು ಟೇಸ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಇನ್ನೊಂದು 4 AM ಅಂತ ಹೇಳ್ಬಿಟ್ಟು ಒಂದು ಬಿರಿಯಾನಿ ಹಾಕಿದ್ರೆ ಅದು ಯಾವಾಗ ಅವೈಲೇಬಲ್ ಇರುತ್ತೆ ಅಂತ? 4 ಗಂಟೆಗೆನೆ ಮುಂಜಾನೆ ಶನಿವಾರ ಭಾನುವಾರ 4-4:30 ವೀಕೆಂಡ್ ಅಲ್ಲಿ ಬೆಳಗ್ಗೆನೆ ಓಪನ್ ಇರುತ್ತೆ. ವಿತ್ ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ ಎಲ್ಲ ಅರ್ಲಿ ಮಾರ್ನಿಂಗ್ ಓಪನ್ ಇರುತ್ತೆ. ಮೇಡಮ್ ಅವ್ರು ನಾನ್ ವೆಜ್ ತಿಂತಾರ, ಬರೀ ವೆಜ್ ತಿಂತಾರೆ. ಇತ್ತೀಚೆಗೇನೋ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆಲ್ಲ ಕಟ್ ಮಾಡಿದ್ದಾರೆ. ನಾನು ಅಷ್ಟಾಗಿ ನಾನ್ ವೆಜ್ ತಿನ್ನಲ್ಲ, ನಾನು ಮೇಜರ್ಲಿ ವೆಜ್ಜೇ ತಿನ್ನೋದು. ಬಟ್ ಕೆಲವು ಸತಿ ಇದು ಬರೀ ರೈಸ್ ಎಲ್ಲ ಟ್ರೈ ಮಾಡ್ತೀನಿ. ಆಬ್ವಿಯಸ್ಲಿ ವೆಜ್ ಮಶ್ರೂಮ್ ಬಿರಿಯಾನಿ ಎಲ್ಲ ಇದೆಯಲ್ಲ, ಸೊ ಬಿರಿಯಾನಿ ಫ್ಲೇವರ್ ಎರಡೂ ಒಂದೇ ಇರುತ್ತೆ. ಸೊ ಒಬ್ರು ನಾನ್ ವೆಜ್ ಆದ್ರೆ ಒಬ್ರು ವೆಜ್ ಪ್ರೂಫ್ ಇರ್ಬೇಕಲ್ವಾ ಎಲ್ಲ ಹೋಟೆಲ್ಗಳಲ್ಲಿ. ಸೊ ನಮ್ಮ ಹೋಟೆಲಲ್ಲಿ ನಾನು ಇದ್ದೀನಿ ವೆಜಿಟೇರಿಯನ್ಸ್ ಪರವಾಗಿ. ಸೊ ಎಲ್ಲ ಟೇಸ್ಟು ಒಂದೇ ಇರುತ್ತೆ, ಸಪರೇಟ್ ಆಗಿ ಮಾಡ್ತಾರೆ. ಸೊ ವೆಜಿಟೇರಿಯನ್ಸ್ ಆರಾಮಾಗಿ ಬಂದ್ಬಿಟ್ಟು ತಿನ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.